ಅದರಲ್ಲೂ ತಮಿಳುನಾಡಿನ ಬಹಳ ದೊಡ್ಡ ವಿರೋಧದ ಮಧ್ಯೆಯೂ ಕೂಡ ಅವರು ಅದನ್ನು ಲೆಕ್ಕಿಸದೆ ಕೇಂದ್ರ ಸರ್ಕಾರವನ್ನು ಕನ್ವಿನ್ಸ್ ಮಾಡುವಂಥ ಕೆಲಸದಲ್ಲಿ ಭಾಗಶಃ ಯಶಸ್ಸನ್ನು ಕಂಡಿದ್ದಾರೆ ಅಂತೇಳಿ ನಾನು ಭಾವನೆ ಮಾಡ್ತೇನೆ. ಮೇಕೆದಾಟು ನಮ್ಮ ಹಕ್ಕದು, ನಮ್ಮ ರೈಟ್ಸ್. ಹಿಂದೆ ಶಿವಕುಮಾರ್ ಅವರೆಲ್ಲ ಪಾದಯಾತ್ರೆ ಮಾಡಿದ್ರು. ವೆರಿ ಫಸ್ಟ್ ನಾನು ಮೇಕೆದಾಟು ವಿಚಾರದಲ್ಲಿ ನಾನು ಕೇಳಿದ್ದು ಕುಮಾರಸ್ವಾಮಿ ಅವ್ರ ಬಾಯಲ್ಲಿ. ಅವರೇನೇ ಇದನ್ನ ಮೇಕೆದಾಟು ಬಂದರೆ ಬುದ್ಧಿ ನಮಗೆ ಬೆಂಗಳೂರಿನ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿತದೆ, ಮತ್ತು ಇಲ್ಲಿ 2-3 ಜಿಲ್ಲೆ ಇರಿಗೇಷನ್ ಸಮಸ್ಯೆ ಬಗೆಹರಿರ್ತದೆ, ಶಾಶ್ವತ ನೀರಾವರಿ ಆಗುತ್ತೆ, ಅದನ್ನು ಏನಾದರೂ ಮಾಡಿ ನಾವು ತರಬೇಕು ಮೇಕೆದಾಟು ಆಗಿ ಅಂತೇಳಿ ಹೇಳಿದವರು. ಮತ್ತು ಅದನ್ನು ಪಾದಯಾತ್ರೆ ಮೂಲಕ ಭಾಳ ದೊಡ್ಡ ಎಕ್ಸ್ಪೋಜರ್ನ ಮಾಡಿದಂಥವ್ರು ಶಿವಕುಮಾರ್ ಅವರು. ಅದರಿಂದ ಎಲ್ಲರೂ ಕೂಡ ನಮಗೆ ಬೇಕು, ಮೇಕೆದಾಟು ಆಗಬೇಕು ಅನ್ನುವಂಥದ್ದೇ ಇದೆ. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ತಮಿಳುನಾಡಿನಲ್ಲಿ ಯಾವ ರೀತಿ ನೀರಿಗೆ ಜಾತಿ ಇಲ್ವೋ, ನೀರಿಗೆ ಪಕ್ಷ ಇಲ್ವೋ, ಆ ರೀತಿ ಇಲ್ಲೂ ಆಗಬೇಕು. ಎಲ್ಲ ಜನ ನಮ್ಮವರೇ, ಇಡೀ ನಾಡು ನಮ್ಮದು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಬಹುದೊಡ್ಡ ಸಂಘಟನಾತ್ಮಕವಂತ ಪಕ್ಷಾತೀತವಾದಂಥ ಹೋರಾಟ ಆಗಿದ್ದೇ ಆದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಮೇಕೆದಾಟು ನಮ್ಮ ನೆಲದಲ್ಲಿ ಹರಿಲಿಕ್ಕೆ ಸಾಧ್ಯ ಇದೆ. 54 TMC ಕೂಡ ನಾವು ಸದ್ಬಳಕೆ ಮಾಡ್ಕೊಳ್ಲಿಕ್ಕೆ ಸಾಧ್ಯತೆ. ಅಲ್ಲಿ ತಮಿಳುನಾಡವರು ಕೂಡ ಬಳಸ್ಕೊಳ್ತಾ ಇಲ್ಲ, ನಾವು ಬಳಸ್ಕೊಳ್ತಾ ಇಲ್ಲ. 106 TMC ನೀರು ಸಮುದ್ರ ಪಾಲಾಗ್ತಾ ಇದೆ ವೇಸ್ಟ್ ಆಗಿ. ಅದನ್ನು ಸದ್ಬಳಕೆ ಮಾಡ್ಕೊಳ್ಲಿಕ್ಕೆ ಅವ್ರು ಯಾಕೆ ವಿರೋಧ ಮಾಡಬೇಕು? ನಿಜ ಹೇಳಬೇಕಂದ್ರೆ ಆಫ್ ದಿ ರೆಕಾರ್ಡು ನಾನು ಹೊಸೂರು ಹೋದಂಥ ಸಂದರ್ಭದಲ್ಲಿ ಅಲ್ಲಿನ 2-3 ಶಾಸಕರು ನೇರವಾಗಿ ಹೇಳ್ತಾರೆ, ಮೇಕೆದಾಟು ನಿಮಗೂ ವರ, ತಮಿಳುನಾಡಿಗೂ ವರ, ನಿಮಗೂ ವರ. ಆ ಯೋಜನೆ ಆದರೆ ನಮಗೂ ಕೂಡ ಬಹಳ ಅನುಕೂಲ ಆಗುತ್ತೆ. ಇದು ರಾಜಕೀಯವಾಗಿ ಸುಮ್ಮನೆ ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇನೆ. ಇದು ಯಾವುದೇ ಕಾರಣಕ್ಕೂ ಯಾರಿಗೂ ಶ್ರೇಯಸ್ ತರೋದಂಥದ್ದಲ್ಲ ಅನ್ನೋ ಮಾತನ್ನು ತಮಿಳುನಾಡಿನ ಶಾಸಕರು ಹೇಳ್ತಾರೆ. ಅದರಿಂದ ಇದನ್ನ ಒಂದು ಸರಿಯಾದ ರೀತಿ ಕನ್ಸಲ್ಟೇಷನ್ ಮಾಡಿ ಆದಷ್ಟು ಬೇಗನೆ ಯೋಜನೆಯನ್ನು ಶುರು ಮಾಡಿ 2 ರಾಜ್ಯಗಳಿಗೆ ಅನುಕೂಲ ಮಾಡೋದು ಬಹಳ ಉತ್ತಮ ಅಂತ ನನ್ನ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.